ಮಾರ್ಕೆಟ್ ಮೇಲೆ ಹೋದ್ರೆ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಕೆಳಗೆ ಬಂದ್ರೆ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೀವು ಯಾವ ತರದ ಮ್ಯೂಚುವಲ್ ಫಂಡ್ ಬೇಕು ಅಂತ ಹೇಳಿ ಆ ತರದ ಮ್ಯೂಚುವಲ್ ಫಂಡ್, ಷೇರು ಮಾರುಕಟ್ಟೆಗೆ ಕೂಡಲ್ಪಟ್ಟಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ವೈಪರೀತ್ಯಗಳು ಕಾಣ್ತದೆ. ಹಣವನ್ನು ಡೆಟ್ ಮ್ಯೂಚುವಲ್ ಫಂಡ್ ಹಾಕಬಹುದು ಮತ್ತು ಮುಂದಿನ 2 ವಾರದ ಮೇಲೂ ಕೂಡ ತೆಗಿಬಹುದು, 1 ತಿಂಗಳ ಮೇಲೂ ಕೂಡ ತೆಗಿಬಹುದು, ಎಷ್ಟು ಬೇಕಾದ್ರೂ ತೆಗಿಬಹುದು, ಎಷ್ಟು ಬೇಕಾದ್ರೂ ಹಾಕಬಹುದು. ಮದುವೆ ಆಗೋದು ತುಂಬಾ ಈಸಿ, ಆದ್ರೆ ಯಾರನ್ನು ಮದುವೆ ಆಗೋದು ತುಂಬಾ ಒಂದು ರಿಸರ್ಚ್ ಮಾಡಬೇಕು, ತುಂಬಾ ಡಿಸಿಷನ್ ತಗೋಬೇಕು. ಕೆಲವು ಸತಿ ವರ್ಷಾನ್ಗಟ್ಲೆ ಆ ಡಿಸಿಷನ್ ತಗೊಳ್ಳಿಕ್ ಆಗುದಿಲ್ಲ. ನಾವು FD ಅಲ್ಲಿ ದುಡ್ಡು ಹಾಕ್ಲೇಬೇಡಿ ಅಂದ್ರೆ 1 ರೂಪಾಯಿನೂ ಇರಬಾರ್ದು ಅಂತಲ್ಲ, ಇದು ದೊಡ್ಡ ತಪ್ಪು. ಇದು ತುಂಬಾ ರಿಸ್ಕಿ. ಮನುಷ್ಯನು ಕೂಡ ಮುಂದೆ ಮೇಲಕ್ಕೆ ಹೋಗೋದೆ, ಮ್ಯೂಚುವಲ್ ಫಂಡ್ಗಳು ಕೂಡ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗೋದು. ಇದ್ರಲ್ಲೇ ಸುಮಾರು ಜನ ಪ್ರಾಬ್ಲಮ್ ಆಗಿ ಮತ್ತೆ ಕೆಲವರು ಶೇರ್ ಮಾರ್ಕೆಟೇ ಬೇಡ, ಮತ್ತೆ ಜೀವನೇ ನನಗೆ ಲೈಫೇ ಬೇಡ ಅಂತ ಸುಸೈಡ್ ಮಾಡೋರು ಇದ್ದಾರೆ. ಅಕಸ್ಮಾತ್ ಬ್ಯಾಂಕ್ ಮುಳುಗಿ ಹೋದರೂ ಕೂಡ ಸರ್ಕಾರ 5 ಲಕ್ಷವನ್ನು ಭರಿಸಿಕೊಡುತ್ತೆ. ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಟಿವಿಯಲ್ಲಿ ಹಣಕಾಸಿನ ವಿಚಾರ, ಫಿನಾನ್ಸ್ ವಿಚಾರ ಮತ್ತೆ ಷೇರು ಮಾರುಕಟ್ಟೆ ಎಲ್ಲ ಸಂಬಂಧಪಟ್ಟಂತೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಕರ್ನಾಟಕ ಟಿವಿ ಜೊತೆ ಡಾಕ್ಟರ್ ಭರತ್ ಚಂದ್ರ ಸರ್ ಕೈ ಜೋಡಿಸಿ ನಮ್ಮ ಆಡಿಯನ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ, ತಿಳುವಳಿಕೆ ಮೂಡಿಸೋ, ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗ್ಲೇ ನಮ್ಮಲ್ಲಿ ಜಾಸ್ತಿ ವಿಡಿಯೋಗಳೇನು ಅಪ್ಲೋಡ್ ಆಗಲ್ಲ ಭರತ್ ಚಂದ್ರ ಸರ್. ಒಂದು 4-5 ವಿಡಿಯೋಗೆ ಬಹಳಷ್ಟು ರೆಸ್ಪಾನ್ಸ್. ಅದರಲ್ಲಿ ನಾವು FD ನಲ್ಲಿ ಹಣ ಹಾಕ್ಲೇಬಾರ್ದಾ, ಮ್ಯೂಚುವಲ್ ಫಂಡ್ ಒಳ್ಳೇದಾ ಅನ್ನೋ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದ್ವಿ. ಅದು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ನಿಮಗೂ ಬಹಳಷ್ಟು ಪ್ರಶ್ನೆಗಳು ಕಾಡೋಕ್ ಶುರುವಾಯಿತು. ಆ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ರಿ. ಆ ಪ್ರಶ್ನೆಗೆ ಉತ್ತರ ಕೊಡುವಂತ ಸಮಯ ನನ್ನ ಜೊತೆ ಇವಾಗ ಡಾಕ್ಟರ್ ಭರತ್ ಚಂದ್ರ ಸರ್ ಹಾಗೆ ರೋಹನ್ ಭರತ್ ಚಂದ್ರ ಸರ್ ಇಬ್ರು ಕೂಡ ಇದ್ದಾರೆ. ಬಹಳ ಖುಷಿ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್ ಸರ್, ಏನ್ ಅನ್ಸುತ್ತೆ ಜನಗಳ ರಿಯಾಕ್ಷನ್ಸ್ ನೋಡಿದಾಗ? ಮೊದಲನೇದಾಗಿ ನಾನು ನಮಸ್ಕಾರ 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 ಅಂತ 3 ಸತಿ ಹೇಳ್ಬೇಕಂತಿದ್ದೇನೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂತ ಕುತೂಹಲ ಇರಬಹುದು. ಯಾಕಂದ್ರೆ ನಮ್ಮ ವಿಡಿಯೋಗಳು ಗಹನವಾದಂತಹ ಫೈನಾನ್ಸ್ ಬಗೆಗೆ ಇದೆ. ಅದನ್ನು ಕೇವಲ 1 ಸತಿ ನೋಡಿಕೊಂಡು ನಿಮ್ಮ ಕಮೆಂಟ್ಗಳನ್ನು ಹಾಕಬಾರ್ದು. ಯಾಕಂದ್ರೆ ಅಲ್ಲಿ ಆಗಲೇ ವಿಸ್ತಾರವಾಗಿ ಹೇಳಿದ ವಿಚಾರವಾಗಿ ಮತ್ತೆ ಪುನಃ ಪ್ರಶ್ನೆ ಕೇಳ್ತಾರೆ, ಮತ್ತೆ ಅದರಲ್ಲಿ ಒಂದಷ್ಟು ಸಂಶಯಗಳನ್ನು ವ್ಯಕ್ತಪಡಿಸ್ತಾರೆ. ಅದರಿಂದ ನಾನು ಯಾವಾಗಲೂ ಹೇಳೋದು 3 ಸತಿ ಕೇಳಿ, ಎಲ್ಲವೂ ಉಪಯುಕ್ತ ಆಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ, ನಾಗರಿಕನಿಗೂ ಕೂಡ ಯಾವಾಗಲೂ ಕೂಡ ಫೈನಾನ್ಸ್ ಬಗೆಗೆ ಒಂದಷ್ಟು ನಾಲೆಜ್ ಇರಲೇಬೇಕು. ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡೋದು ನೀವೇ ಮಾಡಬೇಕು, ಬೇರೆ ಯಾರೂ ಕೂಡ ನಿಮ್ಮ ಹಣವನ್ನು ಹ್ಯಾಂಡಲ್ ಮಾಡಬಾರ್ದು. ಇದು ಸರ್ಕಾರದ ಆಶಯ ಕೂಡ. ಎಸ್ ಸರ್, ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಶುರು ಮಾಡಿದ್ವಿ. ಸೊ ಈಗ ಅವ್ರಿಗೆ ಪ್ರತಿಕ್ರಿಯೆ, ಪ್ರಶ್ನೆಗಳು ಉತ್ತರ ಕೊಡುವಂತ ಸಮಯ. ಮೊದಲನೇ ಪ್ರಶ್ನೆ ನಾನು ರೋಹನ್ ಸರ್ ಇಂದ ಶುರು ಮಾಡ್ತೀನಿ. ಇಲ್ಲಿ ಪ್ರಶ್ನೆ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಸರ್ ವಿಡಿಯೋ ಬಂದಂತೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ತರ ರಿಸ್ಕ್ ಇರುತ್ತೆ, ನಾವು ಒಳ್ಳೆ ಮ್ಯೂಚುವಲ್ ಫಂಡ್ ನ ಕಂಡುಹಿಡಿಯೋದು ಹೇಗೇನೋ ಅಂತ ಪ್ರಶ್ನೆ ಸರ್. ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಒಂದೇ ಕ್ಯಾಟಗರಿ ಅಂತ ಅಲ್ಲ. ಅದರಲ್ಲಿ ನಾವು ನಾರ್ಮಲ್ ಆಗಿ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್, ಅದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂತ. ಆ ತರ ಅಲ್ಲ, ಬೇರೆ ಬೇರೆ ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡೆಟ್ ಫಂಡ್ ಅಂತ ಬರುತ್ತೆ. ಈ ತರ ಫಂಡ್ಸ್ ಆಲ್ಮೋಸ್ಟ್ FD ಇದು ಒಂಥರ ಸಿಮಿಲರ್ ಫಂಡ್ಸ್. ಅಂದ್ರೆ ಅದ್ರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟೇ ಆಗೋದಿಲ್ಲ, ರಿಸ್ಕ್ ತುಂಬಾ ಕಮ್ಮಿ. ಅದೇ ತರ ಹೈಬ್ರಿಡ್ ಫಂಡ್ಸ್ ಅಥವಾ ಬ್ಯಾಲೆನ್ಸ್ಡ್ ಫಂಡ್ಸ್ ಅಂತ ಬರುತ್ತೆ. ಅದರಲ್ಲಿ ಸ್ವಲ್ಪ ದುಡ್ಡು 50% ಅಪ್ರಾಕ್ಸಿಮೇಟ್ಲಿ ಸ್ಟಾಕ್ ಮಾರ್ಕೆಟ್ ಇರುತ್ತೆ, 50% ಬ್ಯಾಂಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇರುತ್ತೆ. ಇನ್ನೊಂದು ಟೈಪ್ ಆಫ್ ಫಂಡ್ಸು ಈಕ್ವಿಟಿ ಫಂಡ್ಸ್. ಇದು ಎಲ್ಲರಿಗೂ ಗೊತ್ತಿರೋದು, ಜಾಸ್ತಿ ದುಡ್ಡು ಸ್ಟಾಕ್ ಮಾರ್ಕೆಟ್ ಇರುತ್ತೆ, ಮಾರ್ಕೆಟ್ ಮೇಲೆ ಹೋದ್ರೆ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಕೆಳಗೆ ಬಂದ್ರೆ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನಾವು ರಿಸರ್ಚ್ ಮಾಡುವಾಗ ನಾವು ಯಾವ ಫಂಡ್ ಅಂತ ಯಾರಾದ್ರೂ ನೀವು ಯಾರಿಗಾದ್ರು ಕೇಳಬೇಕಂದ್ರೆ ಫಸ್ಟು ಆಚೆ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಮ ಒಂದು ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಏಜ್ ಏನು, ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಏನು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು 30 ವರ್ಷದವರು ಬೇರೆ ತರ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾರಾದ್ರೂ 60 ವರ್ಷ ಇದ್ರೆ ಅವ್ರಿಗೆ ಬೇರೆ ತರ ಫಂಡೇ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ರಿಸ್ಕ್ ಕ್ಯಾಪಿಟೈಟ್ ಬೇರೆ ಇದೆ. 30 ವರ್ಷದವರಿಗೆ ಜಾಸ್ತಿ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದೆ, ಅರ್ನ್ ಮಾಡ್ತಿರ್ತಾರೆ, ಅವ್ರು ಈಕ್ವಿಟಿ ಫಂಡಲ್ಲಿ ಹಾಕ್ಬೋದು. ಅಕಸ್ಮಾತ್ 60 ವರ್ಷದವ್ರು ಇದ್ರೆ ಈಕ್ವಿಟಿ ಫಂಡಲ್ಲಿ ಹಾಕಿದ್ರೆ ಸ್ಮಾಲ್ ಅಮೌಂಟ್ ಹಾಕಬೇಕು. ಹೈಬ್ರಿಡ್ ಫಂಡು, ಡೆಟ್ ಫಂಡು ಈ ತರ ಜಾಸ್ತಿ ಅಮೌಂಟ್ ಹಾಕಬೇಕು. ಯಾಕಂದ್ರೆ ಅವರಿಗೆ ಅಕಸ್ಮಾತ್ ಅಮೌಂಟ್ ಕಮ್ಮಿ ಆದ್ರೆ ಮಧ್ಯದಲ್ಲಿ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಅರ್ನಿಂಗ್ ಕೆಪಾಸಿಟಿ ಇಲ್ಲ. ಸೊ ನಾವು ಇದನ್ನ ತಿಳ್ಕೊಬೇಕಾಗತ್ತೆ. ಯಾರೋ ಒಬ್ರು ಏನು ಅವ್ರದ್ದು ಬ್ಯಾಕ್ ಗ್ರೌಂಡ್ ಇಲ್ಲದೆ, ಏನು ಡೀಟೇಲ್ಸ್ ಇಲ್ಲದೆ ಯಾವ ಫಂಡ್ ಸರಿ ಅಂತ ಹೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಅವ್ರದ್ದು ಎಲ್ಲಾನು ಸ್ಟಡಿ ಮಾಡಿಕೊಂಡು ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಅನ್ನ ಅಸೆಸ್ ಮಾಡಿದ ಮೇಲೆ ಡಿಸೈಡ್ ಮಾಡಬೇಕಾಗಿದ್ದು. ಪ್ಲಸ್ ನಾವು ಮ್ಯೂಚುವಲ್ ಫಂಡ್ ಅನ್ನು ನೋಡ್ಬೇಕಂದ್ರೆ, ಒಂದು ಸೆಲೆಕ್ಷನ್ ಮಾಡ್ಬೇಕಂದ್ರೆ ಕೆಲವು ಫ್ಯೂ ಪ್ಯಾರಾಮೀಟರ್ಸ್ ಅನ್ನು ಹೇಳ್ತೀನಿ. ಒಂದು,
ಟ್ರ್ಯಾಕ್ ರೆಕಾರ್ಡ್ ಯಾವ ಥರ ಇದೆ, ಒಂದು ಫಂಡು ಲಾಸ್ಟ್ 10 ವರ್ಷ ಯಾವ ಥರ ಪರ್ಫಾರ್ಮೆನ್ಸು, ಲಾಸ್ಟ್ 5 ವರ್ಷ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಲಾಸ್ಟ್ ಇಯರಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇದು ಯಾವ ಥರ ಅಂದರೆ ಕ್ರಿಕೆಟ್ ಒಂದು ಪ್ಲೇಯರನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಅವನು ಪ್ರೀವಿಯಸ್ ಮ್ಯಾಚಸ್ ಹೆಂಗೆ ಹೊಡೆದಿದ್ದಾನೆ, ಫೇಲ್ ಆಗಿದ್ದಾನ, ಸಕ್ಸಸ್ಫುಲ್ ಆಗಿದ್ದಾನೆ ಅಂತೆಲ್ಲ ನೋಡಬೇಕಾಗುತ್ತೆ. ಅದೇ ಥರ ಮತ್ತೆ ನಮಗೆ ಯಾವ ಫಂಡ್ ಹೌಸು, HDFC ಮ್ಯೂಚುವಲ್ ಫಂಡ್ ಇರ್ಬೋದು, ICICI ಮ್ಯೂಚುವಲ್ ಫಂಡ್ ಇರ್ಬೋದು, SBI ಮ್ಯೂಚುವಲ್ ಫಂಡ್ ಇರ್ಬೋದು, ಆ ಫಂಡ್ ಹೌಸದ ರೆಪ್ಯುಟೇಷನ್ ಯಾವ ಥರ ಇದೆ ಅದು ನೋಡಬೇಕಾಗುತ್ತೆ. ಮತ್ತೆ ಬೆಂಚ್ ಮಾರ್ಕ್ ಅಂತ ಬರುತ್ತೆ, ಅಂದರೆ ಒಂದು ಇಂಡೆಕ್ಸ್ ಅಂತ ಇರುತ್ತೆ, ನಿಫ್ಟಿ 50 ಇಂಡೆಕ್ಸ್, ಸೆನ್ಸೆಕ್ಸ್ ಅಂತ ಎಲ್ಲರೂ ಕೇಳಿದ್ದಾರೆ. ಆ ಪರ್ಟಿಕ್ಯುಲರ್ ಫಂಡು ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬಂದಿದೆ ಅಂದರೆ ಇಂಡೆಕ್ಸ್ ನಿಫ್ಟಿಗಿಂತ ಜಾಸ್ತಿ ಬಂದಿದೆಯಾ, ಕಮ್ಮಿ ಬಂದಿದೆಯಾ, ಅಥವಾ ಇನ್ನೊಂದು ಯಾವುದೋ ಒಂದು ಮಿಡ್ ಕ್ಯಾಪ್ ಫಂಡ್ ಅಂದರೆ ಅದಕ್ಕೆ ಬೇರೆ ಒಂದು ಇಂಡೆಕ್ಸ್ ಇರುತ್ತೆ, ಮಿಡ್ ಕ್ಯಾಪ್ ಇಂಡೆಕ್ಸ್ ಅಂತ, ಅದಕ್ಕಿಂತ ಜಾಸ್ತಿ ಬಂದಿದೆಯಾ, ಕಮ್ಮಿ ಬಂದಿದೆಯಾ, ಇದೆಲ್ಲ ನೋಡಿಕೊಂಡು ಡೀಟೇಲ್ ಸ್ಟಡಿ ಮಾಡಬೇಕು. ನಾವೊಂದು ಮೊಬೈಲ್ ತಗೊಳ್ಳುವಾಗ ನಾವು ತುಂಬ ರಿಸರ್ಚ್ ಮಾಡ್ತೀವಿ, ಇದು ಈ ಫೀಚರ್ಸ್ ಇದೆಯಾ, ಇದಿದೆಯಾ, ಇದು ಸರಿ ಇದೆಯಾ, ಎಲ್ಲರಿಗೂ ಕೇಳ್ತೀವಿ, ಇಂಟರ್ನೆಟ್ಟಲ್ಲೂ ರಿಸರ್ಚ್ ಮಾಡ್ತೀವಿ. ಅದೇ ಥರ ಮ್ಯೂಚುವಲ್ ಫಂಡು ಮಾಡಬೇಕಾಗತ್ತೆ, ಯಾಕಂದರೆ ಅದನ್ನು ಮಾಡದೆ ನಾವು ಇನ್ವೆಸ್ಟ್ ಮಾಡಿದರೆ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗುತ್ತೆ. ಕನ್ನಡ ಮೀಡಿಯಂನಲ್ಲಿ ಓದಬೇಕಾದ್ರೆ ಒಂದು ಪದ್ಯ ಇತ್ತು, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ. ನೀವು ಯಾವ ತರದ ಮ್ಯೂಚುವಲ್ ಫಂಡ್ ಬೇಕು ಅಂತ ಹೇಳಿ ಆ ತರದ ಮ್ಯೂಚುವಲ್ ಫಂಡ್ ಇದೆ. ಯಾಕಂದ್ರೆ ಮುಂದೆ ಹೋಗ್ತಿದ್ದಾಗೆ ಕೆಲವು ಪ್ರಶ್ನೆಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ಜನ ಯಾವ ರೀತಿಯ ಮ್ಯೂಚುವಲ್ ಫಂಡ್ಗಳಿದೆ ಅಂತ ಊಹೆನೂ ಮಾಡಿಲ್ಲ. ಮತ್ತೆ ಇನ್ನೊಂದೊಬ್ರು ಹೇಳಿದ್ದಾರೆ, ನಿಮ್ಮ ಮಾಹಿತಿ ಎಲ್ರಿಗೂ ಬಹಳ ಉಪಯುಕ್ತವಾಗಿದೆ, ಕಣ್ಣು ತೆರೆಸುವ ಮಾಹಿತಿ, ಇಂತಹ ಮಾಹಿತಿ ಬಹಳ ಜನರಿಗೆ ಖಂಡಿತ ಬೇಕಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ ಸರ್. ಆಮೇಲೆ ಇನ್ನು ಮತ್ತೊಂದು ಪ್ರಶ್ನೆ, ಯು ನೀಡ್ ಟು ಮೆನ್ಷನ್ ಒನ್ಸ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟೆಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಕ್ಸೆಸ್ ಇಟ್ ಇಮಿಡಿಯೇಟ್ಲಿ, ಬಟ್ in FD you can. For immediate requirement less than 3 years, FD is best and long term mutual fund ಅಂತ ಹೇಳಿದ್ದಾರೆ ಸರ್. ಈಗಾಗಲೇ ರೋಹನ್ ಅವರು ವಿಸ್ತೃತವಾಗಿ ಮಾತಾಡಿದ್ರು. ಏನು ಅಂತಂದ್ರೆ ನಮ್ಮಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಗಳು ಇದ್ದಾವೆ. ಡೆಟ್ ಮ್ಯೂಚುವಲ್ ಫಂಡ್ಗಳು ಅಂತಂದ್ರೆ ಜನರಿಂದ ಸಂಗ್ರಹವಾದ ಹಣವನ್ನು ಕೇವಲ ಬ್ಯಾಂಕಿನ FDಗಳಲ್ಲಿ ಹೂಡುವಂತ ಒಂದು ಯೋಜನೆ. ಅಂದರೆ ಬ್ಯಾಂಕಿನ FDಯಲ್ಲಿ ನಿಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಬರುತ್ತೆ, ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಗ್ಯಾರಂಟಿಡ್ ರಿಸಲ್ಟ್ಸ್ ಬರುತ್ತೆ. ಷೇರು ಮಾರುಕಟ್ಟೆಗೆ ಹೂಡಲ್ಪಟ್ಟಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ವೈಪರೀತ್ಯಗಳು ಕಾಣ್ತವೆ. ಇನ್ನೂ ಒಂದು ವಿಚಾರ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ, ಈ ಪ್ರಶ್ನೆಯನ್ನು ನೋಡಿದಾಗ ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ. ನೋಡಿ, FDಯಲ್ಲಿ ಹಾಕೋದಕ್ಕೆ 3 ವರ್ಷ ಉಪಯುಕ್ತ ಅಂತಂದ್ರು, ಹೌದು. ಆದರೆ ಅದೇ ಹಣವನ್ನು ಡೆಟ್ ಮ್ಯೂಚುವಲ್ ಫಂಡ್ ಹಾಕ್ಬೋದು ಮತ್ತು ಮುಂದಿನ 2 ವಾರದ ಮೇಲೂ ಕೂಡ ತೆಗಿಬೋದು, 1 ತಿಂಗಳ ಮೇಲೂ ಕೂಡ ತೆಗಿಬೋದು, ಎಷ್ಟು ಬೇಕಾದರೂ ತೆಗಿಬೋದು, ಎಷ್ಟು ಬೇಕಾದರೂ ಹಾಕ್ಬೋದು. FDಯಲ್ಲಿ ಈ ಥರನಾದಂಥ ಫೆಸಿಲಿಟಿ ಇಲ್ಲ. ನೀವು ಒಮ್ಮೆ ಕಟ್ ಮಾಡಿದ್ರೆ FD ಹೋಯ್ತು. ಮ್ಯೂಚುವಲ್ ಫಂಡಲ್ಲಿ 5 ಲಕ್ಷ ಹಾಕ್ತೀರಿ, 10,000 ವಿಡ್ರಾ ಮಾಡ್ಬೋದು, ಮುಂದಿನ ತಿಂಗಳು ಬೇಕಾದ್ರೆ 20,000 ಆ್ಯಡ್ ಮಾಡ್ಬೋದು. ಈ ಒಂದು ಪರಿಕಲ್ಪನೆ ಇಲ್ಲದೇ ಇರೋದ್ರಿಂದ ಈ ಪ್ರಶ್ನೆ ಬಂದಿದೆ. ಕಾಂಟ್ರಾಕ್ಟ್ ಫಂಡ್ ಬಗ್ಗೆ ತಿಳಿಸಿರೋದು ಒಂದು ಪ್ರಶ್ನೆ ಇದೆ ಸರ್. ಕಾಂಟ್ರಾಕ್ಟ್ ಫಂಡ್ ಅಂತಲ್ಲ, ಅದಕ್ಕೆ ಕಾಂಟ್ರಾ ಫಂಡ್ ಅಂತ ಕರೀತಾರೆ. ಅಂದ್ರೆ ಕಾಂಟ್ರಾ ಅಂದ್ರೆ ಮೀನಿಂಗ್ ಏನು, ಆಪೋಸಿಟ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್. ಈಗ ಮಾರ್ಕೆಟ್ ಬೀಳೋ ಟೈಮಲ್ಲಿ ಮೀನಿಂಗ್ ಏನಂದ್ರೆ ಜಾಸ್ತಿ ಜನ ಸೇಲ್ ಮಾಡ್ತಾ ಇದಾರಂತ. ಕಾಂಟ್ರಾ ಫಂಡ್ ಏನ್ ಮಾಡುತ್ತೆ ಅಂದ್ರೆ ಆ ಟೈಮಲ್ಲಿ ಶೇರ್ಸ್ ಅನ್ನು ಬೈ ಮಾಡುತ್ತೆ, ಯಾಕಂದ್ರೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ, ಆಪೋಸಿಟ್ ಮಾಡ್ತೀವಿ, ಬೈ ಮಾಡ್ತೀವಿ, ಸೊ ದಟ್ ಕಮ್ಮಿ ರೇಟಿಗೆ ಸಿಕ್ಕಿ ಮತ್ತೆ ಮೇಲೆ ಹೋಗುವಾಗ ನಮಗೆ ಪ್ರಾಫಿಟ್ ಬರಲಿ ಅಂತ. ಸೊ ಅದೇ ತರ ಕಾಂಟ್ರಾ ಫಂಡ್ ಏನ್ ಮಾಡ್ಬೋದು ಅಂದ್ರೆ ಅಕಸ್ಮಾತ್ ಮಾರ್ಕೆಟ್ ತುಂಬಾ ಮೇಲೆ ಹೋಗುವಾಗ ಅವರು ಸೇಲ್ ಮಾಡ್ಬೋದು, ಬೇರೆಯವರೆಲ್ಲ ಬೈ ಮಾಡ್ತಿರ್ಬೋದು, ಅವರು ಸೇಲ್ ಮಾಡ್ಬೋದು, ಆವಾಗ್ಲೂ ಅವರಿಗೆ ಮೇ ಬಿ ಹೈಯರ್ ರೇಟಲ್ಲಿ ಸೇಲ್ ಮಾಡಿ ಮತ್ತೆ ಯಾವ್ದೊಂದು ದಿವಸ ಕಮ್ಮಿ ರೇಟಲ್ಲಿ ಬೈ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಇರ್ತದೆ. ಸೊ ಕಾಂಟ್ರಾಕ್ಟ್ ಫಂಡ್ ಅಂತಲ್ಲ, ಕಾಂಟ್ರಾ ಫಂಡ್ ಅಂತ ನಾವು ತಿಳ್ಕೊಂಡಿದೀವಿ ಅದನ್ನ. ರೋಹನ್ ಅವರು ಹೇಳಿದ್ದಕ್ಕೆ ನಾನೊಂದಷ್ಟು ಎಕ್ಸ್ಟ್ರಾ ಸಮಜಾಯಿಷಿ ಕೊಡ್ತಾ ಇದ್ದೇನೆ. ರೋಹನ್ ಅವರು ನಿಮಗೆ ಹೇಳಿಲ್ಲ, ನನ್ನ ಮಗ ಆದ್ರಿಂದ ನನಗೊತ್ತು, ನಾನು ಹೇಳ್ತಾ ಇದ್ದೀನಿ. ರೋಹನ್ ಅವರು ಕಾಂಟ್ರಾ ಇನ್ವೆಸ್ಟಿಂಗ್ ನಲ್ಲಿ ಎಕ್ಸ್ಪರ್ಟ್. ಮಾರುಕಟ್ಟೆ ಬಿದ್ದಾಗ 1% ಬಿದ್ರೆ ಒಂದು 50,000 ಹಾಕ್ತಾರೆ, 2% ಬಿದ್ರೆ 1 ಲಕ್ಷ ಹಾಕ್ತಾರೆ, 5% ಬಿದ್ರೆ 2 ಲಕ್ಷ ಹಾಕ್ತಾರೆ. ಯಾಕಂತಂದ್ರೆ ನಮಗೆ ಗೊತ್ತು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳು ಏನಿದ್ದರೂ ದೀರ್ಘಾವಧಿಯಲ್ಲಿ ಮೇಲಕ್ಕೆ ಹೋಗುವಂತದ್ದೇ. ಅಂದರೆ ಮನುಷ್ಯನೂ ಕೂಡ ಮುಂದೆ ಮೇಲಕ್ಕೆ ಹೋಗೋದೆ, ಮ್ಯೂಚುವಲ್ ಫಂಡ್ಗಳು ಕೂಡ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವಂತದ್ದೇ. ಆದ್ದರಿಂದ ಕಾಂಟ್ರಾ ಫಂಡ್ ಅಂತಂದ್ರೆ ಕಾಂಟ್ರರಿ ಟು ವಾಟ್ ಅದರ್ಸ್ ಆರ್ ಡೂಯಿಂಗ್. SIP ಯಾವ್ದು ಬೆಸ್ಟ್ ಅನ್ನೋದು ಮತ್ತೊಂದು ಪ್ರಶ್ನೆ ಸರ್. ಈ ಪ್ರಶ್ನೆ ಹೇಗಿದೆ ಅಂತಂದ್ರೆ ಯಾವ ಕಾರನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕು, ಇದಕ್ಕೆ ಉತ್ತರ ಕೊಡುವುದು ಬಹಳ ಬಹಳ ಕಷ್ಟ. ನೋಡಿ, SIP ಅನ್ನುವಂಥದ್ದು
ಹಣವನ್ನು ಹೂಡುವ ಒಂದು ವಿಧಾನ. ಎಲ್ಲಿ ಹೂಡಬೇಕು, ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಬೇಕು, ನನ್ನಲ್ಲಿ ಎಷ್ಟು ಹಣ ಇದೆ, ನಾನು ಇನ್ನೂ ಎಷ್ಟು ವರ್ಷ ನನ್ನ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತೇನೆ, ಬೇರೆ ಎಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಆದಾಯ ಎಷ್ಟು, ಇದೆಲ್ಲವನ್ನು ನೋಡಿದ ಮೇಲೆ ನಾವು ಹೇಳ್ಬೋದು ಇಂಥ SIP ಮಾಡುವಂತ. ಅದಕ್ಕೋಸ್ಕರನೇ SIP ಎನ್ನುವಂಥದ್ದು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥದ್ದು. ತಿಂಗಳು ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದಕ್ಕೆ ನಾವು SIP ಅಥವಾ ವ್ಯವಸ್ಥಿತ ಹೂಡಿಕೆಯ ಯೋಜನೆ ಅಂತ ಕರೀತೇವೆ. ಇಲ್ಲಿ ಬರೋದೇನು ಅಂತಂದ್ರೆ, ನಿಮ್ಮ ಡೀಟೇಲ್ಸ್ನ ಕೊಡಲಿಲ್ಲ ಅಂತಂದ್ರೆ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ಯಾರು SIPಯನ್ನು ಮಾಡಬೇಕು ಅಂತಿದ್ದಾರೋ ಅವರು ಷೇರು ಮಾರುಕಟ್ಟೆ ಬಗೆಗೆ, ಮ್ಯೂಚುವಲ್ ಫಂಡ್ ಬಗೆಗೆ ಒಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಮತ್ತೆ ಅದೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಸಿಗ್ತಾರೆ. ನೀವು ಅವ್ರ ಹತ್ರ ಕೂತ್ಕೊಂಡು ನಿಮ್ಮ ತೊಂದರೆಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿದ್ರೆ ಅವರು ಯಾವ ಸಂದರ್ಭಕ್ಕೆ ಯಾವ ಸಮಯದಲ್ಲಿ ನಿಮಗೆ ದುಡ್ಡು ಬರಬೇಕು ಅಂತ ಅಡ್ಜಸ್ಟ್ ಮಾಡಿ SIP ಮಾಡಿಕೊಡ್ತಾರೆ. ಎಸ್ ಸರ್, ಮ್ಯೂಚುವಲ್ ಫಂಡ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಪ್ರಶ್ನೆ ಮುಂದಿನ ಪ್ರಶ್ನೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು 2 ಟೈಪಲ್ಲಿ ಮಾಡ್ಬೋದು. ಒಂದು ಸ್ವಂತವಾಗಿ ನಾವೇ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದು, ಇನ್ನೊಂದು ಈಗ ಹೇಳ್ದಾಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಅವರ ಅಡ್ವೈಸ್ ಮುಖಾಂತರ ದುಡ್ಡು ಹಾಕೋದು. ನಾವೇ ಸ್ವಂತವಾಗಿ ಹಾಕ್ಬೇಕಂದ್ರೆ ನಮ್ಮ ರಿಸರ್ಚ್ ಮಾಡಿರಬೇಕು. ಯಾಕಂದ್ರೆ ಅಲ್ಲಿ ಒಂದು ಜಾಗದಲ್ಲಿ ಹಾಕ್ಲಿಕ್ಕೆ ಸಿಗತ್ತೆ, ಅದು ಎಲ್ಲಿ ಅಂತ ಹೇಳ್ತೀನಿ. ಆದರೆ ಯಾವ ಫಂಡಲ್ಲಿ ಹಾಕಬೇಕು, ಎಷ್ಟು ಹಾಕಿದ್ರೆ ಇದು ನನಗೆ ಸೇಫ್ಟಿನೂ ಇರುತ್ತೆ, ರಿಟರ್ನ್ಸು ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬರೀ ರಿಟರ್ನ್ಸ್ ನೋಡ್ತಾರೆ, ಸೇಫ್ಟಿ ಇರೋದಿಲ್ಲ. ಕೆಲವ್ರು ತುಂಬ ಸೇಫ್ಟಿ ನೋಡ್ತಾರೆ, ಅವರಿಗೆ ರಿಟರ್ನ್ಸ್ ಜಾಸ್ತಿ ಬರೋದಿಲ್ಲ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಸುಮಾರು ತಿಂಗಳು, ಮೇ ಬಿ ಒಂದು 2-3 ತಿಂಗಳು ಅವರು ಇಂಟರ್ನೆಟಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ಮತ್ತೆ ಈ ಒಂದು ಫಂಡ್ಸನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು. ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು? ಈ ಡಿಮ್ಯಾಟ್ ಅಕೌಂಟ್ ಪೋರ್ಟಲ್ಸ್ ಬರುತ್ತೆ, ಝೀರೋಡಾ ಅಂತಿರ್ಬೋದು, ಗ್ರೋ ಅಂತಿರ್ಬೋದು, ಏಂಜಲ್ ಬ್ರೋಕಿಂಗ್ ಅಂತಿರ್ಬೋದು. ಅವರ ಮುಖಾಂತರ ಅವ್ರ ಹತ್ರ ಡಿಮ್ಯಾಟ್ ಅಕೌಂಟ್ ತೊಗೊಳ್ಳೋದು, ಅವರ ಮುಖಾಂತರ ಶೇರಲ್ಲೂ ಹಾಕ್ಬೋದು ಅಥವಾ ಮ್ಯೂಚುವಲ್ ಫಂಡಲ್ಲೂ ಹಾಕ್ಬೋದು. ಡೈರೆಕ್ಟಾಗಿ ಆ್ಯಪಲ್ಲಿ ಇರುತ್ತೆ ಅಥವಾ ನಾವು ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಕ್ಲಿಕ್ ಮಾಡಿ ಬೈ ಅಂತ ಹೇಳ್ಬೋದು. ತುಂಬ ಈಸಿ, ಬೈ ಮಾಡೋದು ತುಂಬ ಈಸಿ. ಯಾವುದನ್ನು ಬೈ ಮಾಡೋದು ತುಂಬ ಕಷ್ಟ. ಅಂದರೆ ಒಂದು ನಾವು ಯಾವಾಗಲೂ ಜೋಕಾಗಿ ಹೇಳ್ತಾ ಇರ್ತೀವಿ, ಮದುವೆ ಆಗೋದು ತುಂಬ ಈಸಿ, ಆದರೆ ಯಾರನ್ನು ಮದುವೆ ಆಗೋದು ತುಂಬ ಒಂದು ರಿಸರ್ಚ್ ಮಾಡಬೇಕು, ತುಂಬ ಡಿಸಿಷನ್ ತಗೋಬೇಕು. ಕೆಲವು ಸತಿ ವರ್ಷಾನುಗಟ್ಟಲೆ ಆ ಡಿಸಿಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಇದೇ ಥರ ಮ್ಯೂಚುವಲ್ ಫಂಡ್ ಯಾವುದು ಅಂತ ಎಷ್ಟು ಟೈಪ್ಸ್ ಇದೆ ಅಂತ ನೋಡಿದರೆ ಕನ್ಫ್ಯೂಷನ್ ಆಗಿಬಿಡ್ತದೆ. ತಗೊಳ್ಳೋದು 1 ಸೆಕೆಂಡ್ ಜಾಬ್ ಅಷ್ಟೇ. ಸೊ ಈ ಥರ ಪೋರ್ಟಲ್ಸಲ್ಲಿ ತೊಗೋಬೋದು. ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಬರ್ತಾರೆ, ಅವ್ರಿಗೆ ಹೋಗಿ ನಿಮ್ದು ಎಲ್ಲ ಸಿಚುವೇಶನ್ ಹೇಳಿದರೆ, ನಂದು ಇನ್ಕಮ್ ಈ ಥರ ಇದೆ, ನನ್ನ ಏಜ್ ಈ ಥರ ಇದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಇದ್ದಾರೆ, ನನಗೆ ಫ್ಯೂಚರಿಗೆ ಇದೆಲ್ಲ ಬೇಕು, ಮಕ್ಕಳಿಗೆ ಇದು ಬೇಕು, ರಿಟೈರ್ಮೆಂಟ್ಗೆ ಈ ಥರ ದುಡ್ಡು ಬೇಕು ಅಂದರೆ ಆವಾಗ ಕೂತ್ಕೊಂಡು ಒಂದು ಪ್ಲ್ಯಾನ್ ರೆಡಿ ಮಾಡಿ ಅವರ ಮುಖಾಂತರ ನಿಮಗೆ ಇನ್ವೆಸ್ಟ್ ಮಾಡಿಸ್ತಾರೆ. ಆ್ಯಂಡ್ ನಿಮಗೆ ಅದರಿಂದ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. SIP ಕಂಟಿನ್ಯೂ ಮಾಡ್ಬೋದು. ಲಂಸಮ್ ಅಮೌಂಟು ಆವಾಗ ಹಾಕೊಂಡು ಹೋಗ್ಬೋದು. ಕರ್ನಾಟಕ ಟಿವಿಯ ವೀಕ್ಷಕರು ಯಾವ ಮಟ್ಟದಲ್ಲಿ ಫೈನಾನ್ಸ್ ಬಗೆಗೆ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ರೋಹನ್ ಅವರು ಹೇಳಿದ್ದಕ್ಕಿಂತ ಪೂರ್ವಭಾವಿಯಾಗಿ ಬರ್ತಾ ಇದ್ದೇನೆ. ಮೊದಲಿಗೆ ಪ್ಯಾನ್ ಕಾರ್ಡ್ ಇರಲೇಬೇಕು. ಎರಡನೇದಾಗಿ ನಿಮ್ಮದೇ ಆದಂತಹ ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟ್ ಇರಲೇಬೇಕು. ಎಸ್ ಸರ್, ಮುಂದಿನ ಪ್ರಶ್ನೆ. FD ಇಂಟ್ರೆಸ್ಟ್ ಆಸ್ RD, ಇಟ್ಸ್ ಗುಡ್ ರಿಟರ್ನ್ಸ್ ಅಂಡ್ ಸೇಫ್ ಆಲ್ಸೋ ಅಂತಿದೆ ಸರ್. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. FDಯಲ್ಲಿ ಮತ್ತು RDಯಲ್ಲಿ ನಿಮಗೆ ಒಂದು ನಿಶ್ಚಿತವಾದ ಮೊತ್ತ ಬಂದೇ ಬರುತ್ತೆ, ಸೇಫ್ಟಿ ಕೂಡ ಇದೆ. ಆದರೆ ಬರುವಂತಹ ಬಡ್ಡಿ ಎಷ್ಟು ಅಂತಂದರೆ ಅಂದಾಜು 7-8 ಮತ್ತು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಯಾಕಂದರೆ ಒಂದು ದೇಶ ಡೆವಲಪ್ಡ್ ಕಂಟ್ರಿ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಬಡ್ಡಿಯ ದರ 3, 4, 5 ಬರುತ್ತದೆ. ಮತ್ತು ಅಮೆರಿಕಾದಲ್ಲಿ ಸದ್ಯಕ್ಕೆ 3.5, 2.5 ಇರೋದ್ರಿಂದ ಅದನ್ನು ಕಾಪಿ ಮಾಡ್ತಾ ಹೋಗ್ತಾರೆ. ನಿಮಗೆ ಇಷ್ಟೇ ಸಾಕು ಅಂತಂದರೆ ನೀವು ಹೇಳಿದ್ದು ಸರಿ, 7-8%. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತಂದರೆ ನಮ್ಮ ಹಣದ ಉಬ್ಬರ ಕೂಡ 6-8% ಇದೆ. ಆದ್ದರಿಂದ ನಮಗೆ FDಯಲ್ಲಿ ಬಂದ ಹಣದಿಂದ ಮುಂದಿನ ವರ್ಷ ಅಕ್ಕಿ, ಬೇಳೆ, ಗೋಧಿ ಮತ್ತು ಹಾಲು ಕೊಳ್ತೇನೆ ಅಂತಂದರೆ ಈ ವರ್ಷ ಬಂದಷ್ಟು ಅಮೌಂಟು ಮತ್ತು ಕಿಲೋಗ್ರಾಮ್ನಲ್ಲಿ ಬರುವಂಥ ಅಮೌಂಟು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಯಾವ ಹಣವನ್ನು FDಯಲ್ಲಿ ಇಡ್ತೇವೆ ಅದಕ್ಕೆ ಕ್ಷಯ ಕಾಯಿಲೆ ಶುರುವಾಗುತ್ತೆ.
ಅದರಿಂದ ನಿಮಗೆ ಇಷ್ಟೇ ಸಾಕು ಅಂತಂದರೆ ಅಲ್ಲಿಯೇ ಇರ್ಬೋದು. ಇದಕ್ಕಿಂತ ಜಾಸ್ತಿ ಬೇಕು ಅಂತ ಮನಸ್ಸು ಮಾಡಿದ್ರೆ ಸ್ವಲ್ಪ ನಿಮ್ಮದೇ ಆದಂತಹ ಒಂದಷ್ಟು ಸಂಶೋಧನೆ ನಡೆಸಬೇಕು. ಒಂದು ದಿನಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರಕಾರ ಒಂದು 20 ನಿಮಿಷ ಆದರೂ ಕೂಡ ಫೈನಾನ್ಸ್ ಬಗೆಗೆ ಚಿಂತನೆಯನ್ನು ಮಾಡಲೇಬೇಕು. ಸ್ವಲ್ಪ ತಿಂಗಳುಗಳ ಮೇಲೆ ಒಂದಷ್ಟು ಹೊಸ ವಿಚಾರಗಳು ನಿಮ್ಮ ಮನವರಿಕೆಗೆ ಬರುತ್ತೆ. ಎಸ್ ಸರ್. ಮತ್ತೆ ಮತ್ತೊಂದು ಪ್ರಶ್ನೆ, ಇದರಲ್ಲಿ ಒಂದೇ ನಿಮಿಷ, ಇದರಲ್ಲಿ ಕಂಟಿನ್ಯೂಯೇಷನ್ ಆಗಿ ನಾವು FD ಅಲ್ಲಿ ದುಡ್ಡು ಹಾಕ್ಲೇಬೇಡಿ ಅಂದ್ರೆ ₹1 ಇರಬಾರ್ದು ಅಂತಲ್ಲ. FD ಅಲ್ಲಿ ಎಷ್ಟು ಇರಬೇಕು ಅಷ್ಟು ಇರಬೇಕು. ಅಂದ್ರೆ ನಿಮ್ಮ ₹100 ಸೇವಿಂಗ್ಸ್ ಅಲ್ಲಿ ಒಂದು 10% FD ಇಡ್ಬೋದು. FD, ಸೇವಿಂಗ್ಸ್ ಬ್ಯಾಂಕು, PPF ಇದೆಲ್ಲನು. ಯಾಕಂದ್ರೆ ನಿಮಗೆ ಸಡನ್ ಆಗಿ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಇನ್ನೊಂದೇನೋ ಸಾಮಾನು ಮನೆಗೆ ತಗೋಬೇಕಂದ್ರೆ ದುಡ್ಡು ಅಲ್ಲಿ ಇರಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲ. ಬಟ್ ಎಲ್ಲಾನು ನಾನು ಅಲ್ಲೇ ಹಾಕ್ತೀನಿ, ನಂದು ಎಲ್ಲ ಸೇವಿಂಗ್ಸ್ FD ಅಲ್ಲಿ ಹಾಕ್ತೀನಿ, ಎಲ್ಲ ಸೇವಿಂಗ್ಸ್ ಇನ್ಶೂರೆನ್ಸ್ ಅಲ್ಲಿ ಹಾಕ್ತೀನಿ ಅಂದ್ರೆ ಆವಾಗ ನಿಮಗೆ ರಿಟರ್ನ್ಸು ತುಂಬ ಒಳ್ಳೆ ರಿಟರ್ನ್ಸ್ ಬರೋದಿಲ್ಲ. ಅದು ಇನ್ಫ್ಲೇಷನಲ್ಲಿ ಒಂಥರ ವರ್ಕೌಟ್ ಆಗೋದಿಲ್ಲ. ಸೊ ಸುಮಾರು ಜನ ನಾವು ಬರೀ FD ಅಲ್ಲಿ ಹಾಕ್ಲೇಬೇಡಿ ಅಂತ ತಿಳ್ಕೊಂಡಿದ್ರೆ ಅಂದರೆ FDನ ಟಚ್ ಮಾಡಬಾರ್ದು, ಎಲ್ಲನೂ ಶೇರ್ ಮಾರ್ಕೆಟು. ಅದು ತಪ್ಪಾಗುತ್ತೆ. ನಾವು ಹೇಳ್ತಾ ಇರೋದು ಬ್ಯಾಲೆನ್ಸ್ಡ್ ಒಂದು ಅಪ್ರೋಚು, ಅಸೆಟ್ ಅಲೋಕೇಶನ್ ಅಂತ ಕರಿತೀವಿ. ನಮ್ಮ ಟೋಟಲ್ ದುಡ್ಡಲ್ಲಿ ಶೇರ್ ಮಾರ್ಕೆಟ್ ದುಡ್ಡು ಬರೀ 30-35%, 100% ಅಲ್ಲ. ಎಸ್, ಮತ್ತೊಂದು ಪ್ರಶ್ನೆ. ಈ ವಿಡಿಯೋ ಬಹಳ ಅರ್ಥ ಆಗಿದೆ ನಮಗೆ. ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಫಾರ್ವರ್ಡ್ ಮಾಡಿದೀವಿ. ಬಟ್ ಒಂದು ಅಡ್ವೈಸ್ ಬೇಕು. ನನ್ನ ಹತ್ರ 50 ಲಕ್ಷ ಹಣ ಇದೆ, ಮಂತ್ಲಿ ನಂಗೆ 60,000 ಬರೋ ಥರ ರಿಟೈರ್ಡ್ ಪೆನ್ಷನ್ ಬರೋ ಥರ ಆಗಬೇಕು. ಆ ಥರ ಸಲಹೆ ಏನಾರ ಇದೆಯಾ ಅಂತ ಕೇಳ್ತಿದ್ದಾರೆ ಸರ್. 50 ಲಕ್ಷಕ್ಕೆ 60,000 ರಿಟರ್ನ್ಸ್ ಪರ್ ಮಂತ್ ಬರಬೇಕು ಅಂತಂದ್ರೆ 60 × 12 7.2 ಲಕ್ಷ ಪ್ರತಿ ವರ್ಷ ನಿಮ್ಮ ಹತ್ರ ಬರಬೇಕು. ಅಲ್ಲಿಗೆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಎಷ್ಟು ಬಂತು? 14%. 14% ವರ್ಕೌಟ್ ಆಯಿತು. ಯಾವ ದುಡ್ಡಿಗೆ 14% ಬರುತ್ತೆ ಅಂತ ಚಿಂತನೆ ನಡೆಸಬೇಕಾಗುತ್ತೆ. ಇದು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಬರುವುದಿಲ್ಲ, ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವುದಿಲ್ಲ, ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವುದಿಲ್ಲ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬೇಕಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ವೈಪರೀತ್ಯಗಳು ಇರೋದ್ರಿಂದಾಗಿ ಮೊದಲ 1 ವರ್ಷ 2 ವರ್ಷ ನಿಮಗೆ ಆ ಥರದ ದುಡ್ಡು ಬರದೇ ಇರ್ಬೋದು. ಒಮ್ಮೆ ಆ ದುಡ್ಡು ಮ್ಯೂಚುವಲ್ ಫಂಡಲ್ಲಿ ಅಲೈನ್ ಆಯಿತು ಅಂತಂದರೆ, ನಾನು ಮಾತಾಡ್ತಿರೋದು ಈಕ್ವಿಟಿ ಫಂಡು ಮ್ಯೂಚುವಲ್ ಫಂಡಲ್ಲಿ ಅಥವಾ ಮಿಡ್ ಕ್ಯಾಪ್ ಫಂಡು ಇತ್ಯಾದಿ, ನಿಮ್ಮ ರಿಸ್ಕ್ ಅಪಿಟೈಟಿಗೆ ಅನುಗುಣವಾಗಿ ಆವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲದಿದ್ದರೆ ಈ 60,000 ಅನ್ನುವಂಥದ್ದು ಬಹಳ ದೊಡ್ಡ ಅಮೌಂಟ್ ಥರ ಕಾಣ್ತಾ ಇದೆ. ಎಸ್ ಸರ್. ಮತ್ತೊಂದು ಪ್ರಶ್ನೆ. FD ಮೇಲೆ ಲೋನ್ ತೆಗೆದುಕೊಳ್ಬಹುದು, ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಪ್ಲೆಡ್ಜ್ ಮಾಡೋದಾಗ್ಬೋದು, ಮತ್ತೆ FD ಬ್ರೇಕ್ ಮಾಡೋ ನೆಸೆಸರಿ ಇರಲ್ಲ. 10 ಲಕ್ಷವರೆಗೆ FD ಇತ್ತು ಅಂದ್ರೆ 9 ಲಕ್ಷ ಲೋನ್ ಸಿಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನೋ ಲೆಕ್ಕಾಚಾರ ಸರ್? ನೋಡಿ, FD ನಾವು ಬ್ಯಾಂಕಲ್ಲಿ ಹಾಕುವಾಗ 7% ಕೊಡ್ತಾ ಇದ್ದಾರಂತ ಅವರು ಹೇಳ್ಬೋದು ಇಂಟ್ರೆಸ್ಟ್ ಪರ್ ಆ್ಯನಮ್. ನೀವು ಅದರ ಮೇಲೆ ಲೋನ್ ತಗೊಳ್ತೀರಿ ಅಂದರೆ 10 ಲಕ್ಷಕ್ಕೆ 9 ಲಕ್ಷ ಲೋನ್ ಕೊಡ್ಬೋದು. ಹಾಗೂ ಆ 9 ಲಕ್ಷಕ್ಕೆ ಅವರು 1 ರಿಂದ 1.5% ಇಂಟ್ರೆಸ್ಟು FDಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅಂದರೆ FDಯಲ್ಲಿ 7% ಇದ್ದರೆ ಲೋನು FD ಮೇಲೆ ಲೋನ್ ತೊಗೊಂಡ್ರೆ ಲೋನ್ ಮೇಲೆ FD ಮೇಲೆ ಲೋನ್ ತೊಗೊಂಡ್ರೆ 8.5-9%ವರೆಗೂ ಆಗ್ಬೋದು. ಯೂಶ್ವಲಿ ಏನಾಗುತ್ತೆ, ನೀವು ಒಂದು FDಯಲ್ಲಿ ಹಾಕಿದರೆ ಅದು ನೀವು ಇಯರ್ಲಿ ಇಂಟ್ರೆಸ್ಟ್ ತೊಗೊಳ್ತೀರಾ, ಕ್ವಾರ್ಟರ್ಲಿ ಇಂಟ್ರೆಸ್ಟ್ ತೊಗೊಳ್ತೀರಾ, ಮಂತ್ಲಿ ಇಂಟ್ರೆಸ್ಟ್ ತೊಗೊಳ್ತೀರಾ, ಅದು ಡಿಸೈಡ್ ಮಾಡ್ಬೇಕು ಬಿಗಿನಿಂಗಲ್ಲೇ. ಮಂತ್ಲಿ ಇಂಟ್ರೆಸ್ಟ್ ಕೊಟ್ಟರೆ ಆ ಮಂತ್ಲಿ ಇಂಟ್ರೆಸ್ಟ್ ನಿಮಗೇನು ಆ ತಿಂಗಳಿಗೆ ಬರಬೇಕು ಬಡ್ಡಿ ಬರುತ್ತೆ. ಲೋನಲ್ಲಿ ಸೆಪ್ರೇಟಾಗಿ ತೀರಿಸ್ಬೇಕು. ಅಂದರೆ ಇಲ್ಲಿ ಬಂದಿದ್ದು FD ಇಂಟ್ರೆಸ್ಟು ಅಲ್ಲಿ ತೀರಿಸ್ಬೇಕು. 7% ನಿಮಗೆ ಸಿಕ್ತು, ಅಲ್ಲಿ 8.5% ಇಂಟ್ರೆಸ್ಟ್ ಇರ್ಬೋದು, 1.5% ನೀವು ಕೈಯಿಂದ ಎಕ್ಸ್ಟ್ರಾ ಕಟ್ಟಬೇಕು. ಹಾಗೂ ಸುಮಾರು ಜನದ ಲಾಜಿಕ್ ಏನಿತ್ತಂದರೆ, ಆ ಲೋನ್ ಏನು ತೊಗೊಂಡಿದ್ದೀನಿ FD ಮೇಲೆ ಅದನ್ನು ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಂತ. ಅದು ಬೇಕಾಗಿಲ್ಲ. ನಿಮ್ಮ ಹತ್ರ ಲಾಂಗ್ ಟರ್ಮ್ ಅಂದರೆ ಒಂದು 10 ವರ್ಷ 15 ವರ್ಷಕ್ಕೆ ಒಂದು ದುಡ್ಡು ಬೇಡ ಅಂದರೆ ನಿಮ್ಮ FDನೇ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆ FD 5 ಲಕ್ಷ ಇದ್ದು ಇನ್ನು 5 ಲಕ್ಷ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಪುನಃ FD ಹಾಕಿ ಅದನ್ನು ನಾನು ಲೋನ್ ತೊಗೊಳ್ಳೋದು ಮತ್ತು ಆ ಲೋನನ್ನು ತೀರಿಸೋದು ಕತೆ, ಅದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆದ ವಿಷಯ. ಹಾಗೂ ಸೆಕೆಂಡು, ಸುಮಾರು ಜನ ಹೇಳ್ತಾರೆ ಅದೆಲ್ಲ FD ಅಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಲೋನ್ ತೊಗೊಂಡ್ಬಿಡ್ತೀನಿ ಯಾವುದೋ ಒಂದು ಬ್ಯಾಂಕಿಂದ, ಒಂದು 14% 13% ಆಗಿ ಏನೋ ಲೋನ್ ಕೊಡ್ಬೋದು, ಪರ್ಸನಲ್ ಲೋನು, ಅದರಲ್ಲಿ ನಾನು ಮ್ಯೂಚುವಲ್ ಫಂಡು ಶೇರ್ ಮಾರ್ಕೆಟ್ ಹಾಕ್ತೀನಿ. ಇದು ದೊಡ್ಡ ತಪ್ಪು. ಇದು ತುಂಬ ರಿಸ್ಕಿ. ಅಕಸ್ಮಾತ್ ಮಾರ್ಕೆಟ್ ಮೇಲೆ ಹೋಗಾಗ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಮಾರ್ಕೆಟ್ ಕೆಳಗೆ ಬೀಳ್ತಾರ ಟೈಮಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ವ್ಯಾಲ್ಯೂನೂ ಕಮ್ಮಿ ಆಯಿತು, ಅಥವಾ ಶೇರ್ ಮಾರ್ಕೆಟಲ್ಲಿ ಶೇರ್ಸದ ವ್ಯಾಲ್ಯೂ ಕಮ್ಮಿ ಆಯಿತು, ಪ್ಲಸ್ ನೀವು ಲೋನ್ EMI ಅಲ್ಲಿ ಕಟ್ತಾ ಇರಬೇಕು, ನಿಮಗೆ ಆ ಕೆಪಾಸಿಟಿ ಇಲ್ಲ ರೀಪೇಮೆಂಟ್ ಮಾಡೋಕ್ಕೆ ಎವ್ರಿ ಮಂತ್ ಅಂದರೆ ತುಂಬ ಕಷ್ಟ ಆಗುತ್ತೆ.
ನೀವು ಆ ಏನು ರಿಟರ್ನ್ಸ್ ಬಂದಿದೆ ಅಲ್ಲಿಂದನೇ ನಾನು ಲೋನ್ ರೀಪೇ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸು. ನೀವು ಪೇಮೆಂಟ್ ಮಾಡೋದು EMI ಪ್ರತಿ ತಿಂಗಳು, ಆದರೆ ಈ ದುಡ್ಡು ಬರೋದು ಲಾಸ್ಟಿಗೆ ಎಷ್ಟೋ ಒಂದು ದೊಡ್ಡ ಅಮೌಂಟು. ಮಧ್ಯದಲ್ಲಿ EMI ಪೇಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಸೊ ನಿಮ್ಮ ಹತ್ರ 10,000 ಇರಲಿ, ಆ 10,000 ಹಾಕಿ. ಇಲ್ಲ ನನ್ನ ಹತ್ರ 10,000 ಇಲ್ಲ, ನಾನು 2 ಲಕ್ಷ ಲೋನ್ ತೊಗೊಂಡು ಹಾಕ್ತೀನಿ ಅಂತಿರೋದು ತುಂಬ ರಿಸ್ಕಿ. ಇದರಲ್ಲೇ ಸುಮಾರು ಜನ ಪ್ರಾಬ್ಲಮ್ ಆಗಿ ಮತ್ತೆ ಕೆಲವರು ಶೇರ್ ಮಾರ್ಕೆಟೇ ಬೇಡ, ಮತ್ತೆ ಜೀವನೇ ನನಗೆ ಲೈಫೇ ಬೇಡ ಅಂತ ಸುಸೈಡ್ ಮಾಡೋರು ಇದ್ದಾರೆ. Yes, sir. Hello, sir. I am your graduate. I have a different advice on fixed deposit. Put lump sum money 50 to 90 lakhs in fixed deposit for a quarterly interest. We can invest the quarterly interest amount as a SIP in mutual fund. We can double the money in 6 years. Please let me know your thoughts. Also, principal money will be same. ಇದಕ್ಕೆ ರೋಹನ್ ಅವರು ವಿಸ್ತಾರವಾಗಿ ಕ್ಯಾಲ್ಕುಲೇಷನ್ ಅನ್ನೆಲ್ಲ ಮಾಡಿ ನಿಮ್ಮ ಮುಂದೆ ಒಂದಷ್ಟು ವಿಷಯವನ್ನು ಪ್ರಸ್ತುತಪಡಿಸ್ತಾರೆ. ಇದು ಅದು ಪ್ರಶ್ನೆ ಕೇಳುವಾಗ ಸ್ವಲ್ಪ ತುಂಬ ಹೈಫೈ ಥರ ಕಾಣಿಸ್ತಾ ಇದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ಅಂತ. ಆದರೆ ಆ್ಯಕ್ಚುಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಕೆಲವು ಪ್ರಾಬ್ಲಮ್ಸ್ ಬರೋಕ್ಕಿದೆ. ಏನಂದರೆ, ನೀವು FDಯಲ್ಲಿ ದುಡ್ಡು ಹಾಕ್ತೀರಿ, ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು, ಅದೇ ವರ್ಷ ಟ್ಯಾಕ್ಸ್ ಕಟ್ಟಬೇಕು. ಆವಾಗ ಏನಾಗುತ್ತೆ, ನೀವು ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಪ್ರಕಾರ 10, 20 ಅಥವಾ 30% ಟ್ಯಾಕ್ಸ್ ಇದೆ ಅಂತ ಇಟ್ಕೊಳ್ಳಿ. ನೀವು 50 ಲಕ್ಷ FD ಹಾಕಿದರೆ 7% ಆಗಿ 3.5 ಲಕ್ಷ ಪರ್ ಆ್ಯನಮ್ ಇಂಟ್ರೆಸ್ಟ್ ಬರುತ್ತೆ. ಅದು ನೀವು ಕ್ವಾರ್ಟರ್ಲಿ ಆಗಿ ನೋಡಿದರೆ 87,500 ಪರ್ ಕ್ವಾರ್ಟರ್ ಇಂಟು 4 ಕ್ವಾರ್ಟರ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಅದು 3.5 lakhs ಆಗ್ಬೋದು. ಈ 87,500 ಇಂಟ್ರೆಸ್ಟಿಗೆ 30% ಟ್ಯಾಕ್ಸ್ ಕಟ್ಟಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 20,000, 25,000 ಮೈನಸ್ ಆಯಿತು, 61,000 ಮಾತ್ರ ಬಾಕಿ ಉಳ್ಕೊಳ್ತದೆ. ಅಂದರೆ ಇಂಟ್ರೆಸ್ಟ್ ಬಂದಿದ್ದು 87,000, ಟ್ಯಾಕ್ಸ್ ಆದಮೇಲೆ 61,000. ಆ 61,000 ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಿದ್ರಿ. ಏನಾಯಿತು, ಮಧ್ಯದಲ್ಲಿ ನೀವು ಟ್ಯಾಕ್ಸ್ ಕಟ್ಟಿದ್ರಿ. ಇದು ಮಾಡೋ ಬದಲು ನೀವು ಸೇಫ್ಟಿ ಜಾಸ್ತಿ ನೋಡ್ಕೋಬೇಕಂದ್ರೆ ತುಂಬ ರಿಸ್ಕಿ ಇನ್ಸ್ಟ್ರೂಮೆಂಟ್, ರಿಸ್ಕಿ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಡಿ. ಸ್ವಲ್ಪ ಮೀಡಿಯಂ ರಿಸ್ಕಲ್ಲಿ ಹಾಕಿ, ಕೆಲವು ಅಮೌಂಟ್ ಸ್ವಲ್ಪ ಲೋ ರಿಸ್ಕಲ್ಲಿ ಹಾಕಿ. ಆದರೆ ಅದನ್ನು ಆದಷ್ಟು ಲಾಂಗ್ ಬಿಡಿ. ಮ್ಯೂಚುವಲ್ ಫಂಡಲ್ಲಿ ಟ್ಯಾಕ್ಸೇಷನ್ ಯಾವಾಗ ಬರುತ್ತೆ, ನೀವು ಮ್ಯೂಚುವಲ್ ಫಂಡನ್ನು ಸೇಲ್ ಮಾಡೋ ಟೈಮಲ್ಲಿ. ಅಲ್ಲಿವರೆಗೆ ಎಷ್ಟು ಲಕ್ಷ, ಎಷ್ಟು ಕೋಟಿ ಪ್ರಾಫಿಟ್ ಇದ್ರೂ ನೀವು ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿ ಇಲ್ಲ. FDಯಲ್ಲಿ ಏನು ಹೇಳ್ತಾರೆ, ಪ್ರತಿ ವರ್ಷ ನಿಮಗೇನು ನೋಷನಲ್ ಇಂಟ್ರೆಸ್ಟ್ ಬಂತು ಅದಕ್ಕೆ ಮೊದಲೇ TDS ಮಾಡ್ಬೋದು. TDS ಮಾಡದೇ ಇದ್ರೂ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡುವಾಗ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸ್ಪೆಷಲಿ ನೀವು 50 ಲಕ್ಷ 90 ಲಕ್ಷ ಹಾಕಿದರೆ ನೀವು ಹೈಯರ್ ಬ್ರಾಕೆಟಲ್ಲಿ ಇರ್ತೀರಿ. ಸೊ ನೀವು ಎನಿವೇ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು. ಸೊ ಈ ಥರ ನಾನು ಅಲ್ಲಿಂದ ಇಲ್ಲಿ ಹಾಕ್ತೀನಿ, ಇಲ್ಲಿಂದ ಅಲ್ಲಿ ಹಾಕ್ತೀನಿ ಇಲ್ಲ. ನೀವು 50 ಲಕ್ಷ ಅಲ್ಲ, ಬರೀ 20 ಲಕ್ಷ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ, ಬಾಕಿದೆಲ್ಲ FDಲಿ ಹಾಕಿದ್ರು ಹಾಕಿ. ಬಟ್ 20 ಲಕ್ಷ ನೀವು ಕರೆಕ್ಟಾಗಿ ಒಂದೇ ಸತಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಅದು ಬೆಟರು. ಮತ್ತೊಂದು ಪ್ರಶ್ನೆ ಸರ್, ಸರ್ಕಾರ ಯಾವುದೇ ಆರ್ಥಿಕ ವ್ಯವಸ್ಥೆ ಆದರೂ 5 ಲಕ್ಷವರೆಗೆ ಮಾತ್ರ ಭದ್ರತೆ ಅನ್ನೋದಿದೆ. ಸೊ ಇನ್ನು ಎಲ್ಲಿ ರಿಸ್ಕ್ ಇದೆ ಅಂತ, ಎವ್ರಿ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಸಮಸ್ಯೆ ಇದೆ ಅನ್ನೋದು ಅವ್ರ ಪ್ರಶ್ನೆ. ನನ್ನ ಹತ್ರ ಕೇವಲ 10 ಲಕ್ಷ ಮಾತ್ರ ಇದೆ, ಇದು ನನ್ನ ನಿವೃತ್ತಿಗಾಗಿ ಅಂತಂದ್ರೆ ನೀವು 5 ಲಕ್ಷವನ್ನು ಒಂದು ಬ್ಯಾಂಕಿನಲ್ಲಿ, 5 ಲಕ್ಷವನ್ನು ಇನ್ನೊಂದು ಬ್ಯಾಂಕ್ನಲ್ಲಿ ಹಾಕ್ಬೋದು ನಿಮ್ಮ ಭದ್ರತೆಗಾಗಿ. ಅಕಸ್ಮಾತ್ ಬ್ಯಾಂಕು ಮುಳುಗಿ ಹೋದರೂ ಕೂಡ ಸರ್ಕಾರ 5 ಲಕ್ಷವನ್ನು ಭರಿಸಿಕೊಡುತ್ತೆ. ಆದರೆ ನಿಮ್ಮ ಹತ್ರ ಏನಾದರೂ ರಿಟೈರ್ಮೆಂಟ್ ಮನಿ ಅಂತೇಳಿ 75 ಲಕ್ಷ ಇದ್ರೆ ನೀವು 15 ಬ್ಯಾಂಕುಗಳಲ್ಲಿ ಆ 5 ಲಕ್ಷ ಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವ ಬ್ಯಾಂಕಿನ ಆಯಾ ವ್ಯಯ ಪತ್ರ, ಪ್ರಾಫಿಟ್ ಲಾಸ್ ಅಕೌಂಟು ಅದು ಚೆನ್ನಾಗಿದೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕು ಅಂತಂದರೆ ಅಲ್ಲಿ ನೀವು ಬೇಕಾದರೆ ಒಂದು ಬ್ಯಾಂಕ್ನಲ್ಲಿ 30 ಲಕ್ಷ, ಇನ್ನೊಂದು ಬ್ಯಾಂಕ್ನಲ್ಲಿ 45 ಲಕ್ಷ ಹಾಕ್ಬೋದು. ಆದಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ನಿಮ್ಮ ಗಮನ ಜಾಸ್ತಿ ಹೋಗದೇ ಇರಲಿ ಮತ್ತು ಇಟ್ಟರೂ ಕೂಡ 5 ಲಕ್ಷದ ಮೇಲೆ ಇಡಬೇಡಿ. ಇದು ಬಹಳ ಇಂಪಾರ್ಟೆಂಟು, ಇದು ಬಹಳ ಪ್ರಾಮುಖ್ಯ. ಮೊನ್ನೆ ನಮ್ಮ ಸಂಬಂಧಿಕರೊಬ್ಬರು ಸಿಕ್ಕಿದ್ರು. 1.2 ಕೋಟಿಯನ್ನು ತಮ್ಮ ರಿಟೈರ್ಮೆಂಟ್ ಫಂಡ್ ಅಂತ ಇಟ್ಕೊಂಡಿದ್ದಾರೆ ಕಳೆದ 5 ವರ್ಷದಲ್ಲಿ, ಮತ್ತು ಅದರಲ್ಲಿ ಅಂದಾಜು 65 ಲಕ್ಷವನ್ನು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ಇದು ಬಹಳ ರಿಸ್ಕಿ ಆಗುತ್ತೆ. ಎಷ್ಟೇ ಒಳ್ಳೆಯ ಕೋಆಪರೇಟಿವ್ ಬ್ಯಾಂಕ್ ಆದರೂ ಕೂಡ ನೀವು ಇದನ್ನ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಎಸ್ ವೀಕ್ಷಕರೇ, ರೋಹನ್ ಸರ್ ಹಾಗೆ ಭರತ್ಚಂದ್ರ ಸರ್ ಇಬ್ರು ಕೂಡ ನಿಮ್ಮ ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಶ್ನೆಗಳೇನಾಗಿದೆ ಅದಕ್ಕೆ ಉತ್ತರ ಬೇಕು ಅಂತಂದ್ರೆ ನಿಮ್ಮ ಹೆಸರು, ನಿಮ್ಮ ಊರು, ನೀವು ಸೆಲ್ಫ್ ಎಂಪ್ಲಾಯ ಅಥವಾ ಏನ್ ಮಾಡ್ತಿದ್ದೀರಿ ಅನ್ನೋದ ಡೀಟೇಲ್ಸ್ ಹಾಕಿದಾಗ ಇನ್ನೊಂದಷ್ಟು ಸಮರ್ಪಕ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಇನ್ನೊಂದಷ್ಟು ಈಸಿ ಆಗುತ್ತೆ ನಿಮಗೆ ತಲುಪಿಸೋಕೆ ಅಂತ. ಹಣಕಾಸಿನ ವಿಚಾರ, ಎಲ್ಲ ಸಂಬಂಧಪಟ್ಟಂತ
ಫಿನಾನ್ಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸ ಕರ್ನಾಟಕ ಟಿವಿ ಜೊತೆ ಭರತ್ ಚಂದ್ರ ಸರ್ ಹಾಗೆ ರೋಹನ್ ಸರ್ ಆಗಿಂದಾಗೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತಿರ್ತಾರೆ, ನಾವು ಪ್ರಸಾರ ಮಾಡ್ತಿರ್ತೀವಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಆಗಿಂದಾಗೆ ಕೊಡ್ತಿರ್ತಾರೆ ಸರ್ ಕೂಡ ಅಂತ ಹೇಳ್ತಾ, ಈ ಒಂದು FD ಹಾಗೆ ಮ್ಯೂಚುವಲ್ ಫಂಡ್ ಸಂಬಂಧಪಟ್ಟಂತೆ ಏನಿದೆಯಲ್ಲ ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.